ಊರಿನಲ್ಲಿ ಇನ್ನೂ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕರೆದು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ. ಅದೇನು ತೀರ್ಮಾನ ಅನ್ನೋದನ್ನು ನಮ್ಮ ಶಿವು ತಂಗಿ ಮದುವೆ ಆದಮೇಲೆ ತಿಳಿಸ್ತೀವಿ. ಸದ್ಯಕ್ಕೆ ಈ ತೀರ್ಪನ್ನ ಮದುವೆ ಕಾರ್ಯ ಮುಗಿಯೋವರೆಗೂ ಮುಂದಕ್ಕೆ ಹಾಕ್ತಾ ಇದ್ದೀನಿ. ಅಲ್ಲಿವರೆಗೂ ಶಾರದಮ್ಮ ಇದೇ ಊರಿನಲ್ಲಿ ಇರಬಹುದು. ನಮ್ಮ ಶಿವು ತಂಗಿ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ಆಕೆ ಭಾಗವಹಿಸಬಹುದು. ನನ್ನ ಕಂದ ಅಂತೂ ನನ್ನ ಮಗಳು ಮದುವೆನ ನನ್ನ ಕಣ್ ತುಂಬ ನೋಡೋ ಹಾಕಾಯ್ತು. ಆದ್ರೆ ಇವತ್ತು ಹಿಂಗಾಗೋಯ್ತಲ್ಲ. ಲೇ ಛತ್ರೆ, ಯಜಮಾನ್ರ, ಶಂಕರಪ್ಪ ನೀವಾ? ಛತ್ರಿ, ನೀನು ಉಡುಗೊರೆ ಕೊಟ್ಟಿದ್ಯಲ್ಲ ಸಾಕ, ನೀನು ಉಡುಗೊರೆ. ಶಂಕರಪ್ಪ ಇದ್ಯಾಕೆ ನನ್ನ ಕೈ ಕೊಟ್ಬಿಡ್ರಿ? ನಿಮ್ಗೆ ಆಯ್ತಿತ್ತಿಲ್ವಾ? ನೀನು ನನ್ನ ಮಗಳು ರತ್ನ ನಿಶ್ಚಿತಾರ್ಥ ಹಿಂದಿನ ದಿವಸ ನಂಗೆ ಕೊಟ್ಟಿರೋದು, ಆದ್ರೆ ನಾನು ಕುಡಿಯಲ್ಲ ಅನ್ನೋದು ನಿನ್ಗೆ ಗೊತ್ತಿಲ್ಲ ಅಂತ ಅನಿಸ್ತೈತೆ. ಇವತ್ತು ಪಂಚಾಯತ್ ಇತ್ತಲ್ಲ, ಅದಕ್ಕೆ ವಾಪಸ್ ಕೊಟ್ಬಿಡೋಣ ಅಂತ ತಕೊಂಬಂದೆ. ನನ್ನ ಹೆಂಡ್ರು ಬಂದ್ಮೇಲೆ ನಾನು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಇದನ್ನ ನೀನಾದ್ರೂ ಕೊಡ್ಕೋ, ಇಲ್ಲ ನಿನ್ ಫ್ರೆಂಡ್ಸ್ಗಾದ್ರೂ ಕೊಟ್ಕೋ, ನಾನ್ ಮಾತ್ರ ಮುಟ್ಟಾಕ್ತಿಲ್ಲ. ಶಂಕರಣ್ಣ, ಪಂಚಾಯತಿನಾಗೆ ಇವತ್ತು ಉಲ್ಟಾ ಆಗ್ಬಿಟ್ಟು ನಿಮ್ಮ ಹೆಂಡ್ರು ಊರ್ ಬಿಟ್ಟು ಹೋಗ್ಬೇಕು ಅನ್ನೋ ಹಂಗಾಗಿದ್ದಿದ್ರೆ ನನ್ನ ಹೆಂಡ್ರ ಊರ್ ಬಿಟ್ಟು ಕಳ್ಸೋ ಮಗ ಯಾವನಿದ್ದಾನೆ ತೋರ್ಸ್ಲಾ, ನಾನು ನೋಡೇ ಬಿಡ್ತೀನಿ. ನನ್ನ ಹೆಂಡ್ರು ಇಲ್ಲೇ ಇರ್ತಾಳೆ, ನೋಡ್ತೀನಿ. ಛತ್ರಿ, ಜಾಸ್ತಿ ನೊಂದ್ಕೊಂಡಂಗೈತೆ, ಇದನ್ನ ನೀನೇ ಕುಡ್ಕ. ಬತ್ತಿ. ಶಿವನೇ, ಏನಪ್ಪ ಇಲ್ಲಿವರೆಗೂ ನಾನು ನಿನ್ನ ಮಾತು ಕೇಳಿದ್ದೀನಿ ಅಂದಮೇಲೆ ಇವತ್ತು ನೀನು ನನ್ನ ಮಾತು ಕೇಳಲೇಬೇಕಲ್ವಾ? ಏನಿಲ್ಲ ಮಾವ, ಇವತ್ತು ಮದುವೆಲಿ ನಿನ್ನ ತಾಯಿದ್ದಾರೆ ಅನ್ನೋ ಕಾರಣಕ್ಕೆ ನೀನು ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಪ್ಲೀಸ್ ಮಾಡಬೇಡ. ಈ ಮದುವೆ ಖುಷಿ ಖುಷಿಯಾಗಿ ನಡಿಬೇಕು ಅಂತಂದರೆ ಮೊದಲು ನೀನು ಖುಷಿಯಾಗಿರ್ಬೇಕು ಪ್ಲೀಸ್. ಹೇ ಪಾರು, ನೀ ಹೇಳಿದಕ್ಕೆ ನಾ ಯಾವ ತಾನು ಇಲ್ಲ ಅಂದಿದ್ದೀನ. ಆಯ್ತು, ನಾನಾಗ್ಲಿ ತಂಗಿರಾಗ್ಲಿ ಎಲ್ಲರೂ ಖುಷಿಯಾಗಿರ್ತೀವಿ. ಈ ಮದುವೆಗೆ ಯಾವ ತೊಂದರೆನೂ ಹಾಕ್ಬಾರ್ದು. ಆಟೆ ರತ್ನವ್ವ, ನಗ್ನಗ್ತಾ ಇರ್ಬಾರ್ದ? ಯಾಕವ ನೀವು ಖುಷಿಯಾಗಿಲ್ವಾ? ಅಕ್ಕ ಖುಷಿಯಾಗೇ ಇದ್ದಾಳಣ್ಣ, ಆದ್ರೆ ತೋರ್ಸ್ಕೊತಿಲ್ಲ ಅಷ್ಟೇ. ಹೌದೇನವ್ವ? ಟೀಚರ್ ಅಮ್ಮನೇ ಈ ರೇಂಜಿಗೆ ಖುಷಿಯಾಗಿರ್ಬೇಕಾದ್ರೆ ಇನ್ ನಮ್ ಪರ್ಶು ಭಾವ ಕುಣ್ದ ಆಡ್ತಿರ್ತಾರೆ ಅನ್ಸುತ್ತೆ ಅಲ್ವಾ ಅಕ್ಕ? ಸರಿ ಸರಿ ಆಯ್ತು, ನಡ್ರಿ ಹೋಗುವ. ಅತ್ತೆ ನೋಡಿದ್ರ, ನನ್ನ ಗಂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾನೆ ಇರ್ತಾರೆ. ಅದರಿಂದ ನಿಮಗೂ ಒಳ್ಳೇದಾಗೋ ಹಾಗಾಯ್ತು. ಯಾಕೆ ಹೇಳಿ, ನಮ್ಮೆಲ್ಲರಲ್ಲೂ ನೀವೇ ಇದ್ದೀರಾ, ಅದಕ್ಕೆ. ಸರಿ ಬನ್ನಿ ಹೊರಡೋಣ. ನೋಡಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಶಿವು ಜೀವನ ನಾಶ ಮಾಡೋದಕ್ಕೆ ನನಗಿರೋ ಕೊನೆ ಅಸ್ತ್ರ ಅಂದರೆ ಈ ರಕ್ತ. ಅರ್ಥ ಆಯ್ತಾ? ನಾನು ಅನ್ಕೊಂಡಂಗೆ ರತ್ನನ ಜೊತೆ ನಿನ್ನ ಮದುವೆ ಆದ್ರೆ ಮಾತ್ರ ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಸಾಧ್ಯ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ತಂಗಳೇ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಕರೆಕ್ಟಾಗಿ ಆಗೈತೆ. ಛತ್ರಿ, ನಾನು ಈ ಊರಿನ ದೊರೆ, ಇವನು ಈ ದೊರೆ ಮಗ.
ಇವನು ವಯಸ್ಸನ್ನ ನಾನು ಒಂಟಿ ಕಾಲ್ನಲ್ಲಿ ದಾಟಿ ಬಂದಿದ್ದೀನಿ. ಇವನು ಯಾರ್ಯಾರ ಜೊತೆ ಏನೇನು ಆಟ ಆಡಿದಾನೆ ಅನ್ನೋದನ್ನ ಯಾರೂ ಬಂದು ನನಗೆ ಹೇಳಬೇಕಾಗಿಲ್ಲ, ತಾನಾಗೆ ಗೊತ್ತಾಗುತ್ತೆ. ಇವನು ಇದುವರೆಗೂ ಮುದ್ದಾಡಿ ಮುದುಡಿ ಬಿಸಾಕಿರೋ ಹೂಗಳು ಬಂದು ಈ ಮದುವೆಲಿ ತೊಂದರೆ ಕೊಡಬಾರ್ದು. ಅಂತಿಪ್ನವ್ರ ಮನೆಗೆ ಇಂತಿಪ್ನವ್ರು ಬಂದಂಗೆ ಅಂತ ಯಾರು ಯಾವಾಗ ಬೇಕಾದರೂ ಬಂದ್ಬಿಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು. ಅಯ್ಯ ನೀನು ತಲೆ ಕೆಡ್ಸ್ಕೊಬೇಡ. ಈಗಾಗಲೇ ನಾನು ಓಪನ್ ಮಾಡಿರೋ ಎಲ್ಲ ಅಕೌಂಟ್ಗೂ ನೆನ್ನೆ ನೈಟೇ ಪೇಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ. ಯಾರು ಬಂದು ಏನು ಮಾಡೋಕ್ಕಿಲ್ಲ, ಏನು ಮಾಡ್ಕೊಳಕ್ಕಾಗೂ ಇಲ್ಲ. ನೀನು ತಲೆ ಕೆಡ್ಸ್ಕೊಬೇಡ. ಪಾಯ ನೋಡಿ ಪಾಯ ಹಾಕಬೇಕು ಕಣೋ ದಡ್ಡ. ಏನು ಮಾಡಿದ್ರು ಜಯಿಸ್ಕೋತೀನಿ ನೀನು ಹುಂಬುತನ ಇದ್ದಿದ್ದಕ್ಕೆ ಆ ನಿಂಗಿ ವಿಷಯನ ದೊಡ್ಡದು ಮಾಡ್ಕೊಂಡಿರೋದು ನೀನು. ದನ್ಗಳೇ, ಒಂದೋ ಎರಡೋ ವಿಷಯ ಹಂಗಾಗೋಯ್ತಿದ್ದೆ ಬೂಟ್ ಪುಡಿ. ಅಯ್ಯ ಆ ನಿಂಗಿ ವಿಷಯ ದೊಡ್ಡದು ಮಾಡಲಿಲ್ಲಪ್ಪಯ್ಯ. ಆ ನಿಂಗಿ ನೋಡಿದಾಗ ಅವ್ರ ಅಣ್ಣ ನೋಡ್ದ ಅಂತ ಅವ್ನು ನೋಡಿಕ್ ಹೋದೆ. ಅದನ್ನ ಬಂದು ಗೋಡಂಬಿ ನೋಡ್ಬಿಟ್ಟ ಅಂತ ಅವ್ನಿಗೆ ಹೊಡೆದ್ಬಿಟ್ಟೆ.